ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಹುದಿನಗಳ ನಂತರ ನನ್ನ ಮತ್ತೊಂದು ವ್ಲಾಗಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ ಇವತ್ತು ಗಾರ್ಡನ್ ಸಿಟಿ, ನಮ್ಮ ರಾಜಧಾನಿ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ. ಇವತ್ತು ಬೆಂಗಳೂರಿನ ಪ್ರಮುಖ ರೈಲ್ವೆ ನಿಲ್ದಾಣವನ್ನು ತೋರಿಸೋದ್ರ ಜೊತೆಗೆ ಕಾಟನ್ ಪೇಟೆಯನ್ನು ನಾವು ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಗಾರ್ಡನ್ ಸಿಟಿ. ನೋಡಿ, ಇದು ನಮ್ಮ ಬೆಂಗಳೂರಿನ ರೈಲ್ವೆ ನಿಲ್ದಾಣ. ನಾನಲ್ಲಿ ಇವತ್ತು ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಸಂದರ್ಭವನ್ನು ನಾವು ತೋರಿಸ್ತಾ ಇದ್ದೀನಿ. ಇದು ಬೆಂಗಳೂರಿನ ರೈಲ್ವೆ ನಿಲ್ದಾಣ. ಪ್ರಮುಖವಾಗಿ ಸುತ್ತಮುತ್ತಲಿಂದ ಎಲ್ಲ ಜಿಲ್ಲೆಗಳಿಂದಲೂ ಪ್ರಮುಖ ಕೇಂದ್ರವಾಗಿರ್ತಕ್ಕಂಥ ರೈಲ್ವೆ ನಿಲ್ದಾಣ ಇದು. ಒಂದು ರೀತಿಯ ಅಂತಾರಾಷ್ಟ್ರೀಯ ರೈಲ್ವೆ ನಿಲ್ದಾಣಕ್ಕೆ ಹೋಲಿಕೆ ಆಗುವಂಥದ್ದು ಅಂಥವು ಎಲ್ಲ ಫೆಸಿಲಿಟಿಗಳು ಈ ರೈಲ್ವೆ ನಿಲ್ದಾಣಗಳಲ್ಲಿ ಇರ್ತಕ್ಕಂಥದ್ದು. ಯಾಕೆಂದರೆ ಸುತ್ತಮುತ್ತಲಿನ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಎಲ್ಲ ರೈಲುಗಳು ಬರತಕ್ಕಂಥದ್ದು. ಎಲ್ಲ ಒಳ್ಳೆ ಫೆಸಿಲಿಟಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇದು ವೇಟಿಂಗ್ ಹಾಲ್ ಹೇಗಿದೆ ನೋಡಿ. ವೇಟಿಂಗ್ ಹಾಲ್ ಅಂತ ತುಂಬಾ ವಿಶಾಲವಾಗಿರ್ತಕ್ಕಂಥದ್ದು, ರೈಲುಗಳನ್ನು ಕಾಯೋದಕ್ಕೆ ಕೂರ್ತಕ್ಕಂಥದ್ದು. ಹೀಗೆ ಹೊರಗಡೆಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ರೈಲಿನ ಹೊರಭಾಗವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದು ರೈಲ್ವೆ ನಿಲ್ದಾಣದ ಹೊರಾಂಗಣದ ದೃಶ್ಯ. ಅಲ್ಲಿ ಎಲ್ಲ ನೋಟಿಸ್ ಬೋರ್ಡ್ಗಳಲ್ಲಿ, ಡಿಜಿಟಲ್ ಬೋರ್ಡ್ಗಳಲ್ಲಿ ಯಾವ್ಯಾವ ರೈಲು ಯಾವ್ಯಾವ ಬರುತ್ತೆ, ಯಾವ್ಯಾವ ಸಮಯ, ಏನೇನು ಅಂತಕ್ಕಂಥದ್ದೆಲ್ಲವನ್ನು ಹಾಕಿರ್ತಕ್ಕಂಥದ್ದು. ಹೊರಭಾಗದಲ್ಲಿ ಮಹಾತ್ಮ ಗಾಂಧೀಜಿಯವರೊಂದು ಪ್ರತಿಮೆ ಇದೆ. ಚರಕದ ಜೊತೆಗೆ ಅವರ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ನೋಡುಗರನ್ನ ಗಮನ ಸೆಳೆಯುವಂಥದ್ದು ಮಹಾತ್ಮ ಗಾಂಧಿ ಒಂದು ಸ್ಟ್ಯಾಚ್ಯೂದು ಚರಕ ಇದೆ. ಇದು ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನಲ್ಲಿ ಒಂದು ಉತ್ಪನ್ನ, ಒಂದು ನಿಲ್ದಾಣ, ಈ ಥರದ ಎಲ್ಲ ಶಾಪ್ಗಳು, ತುಂಬ ಶಾಪ್ಗಳೆಲ್ಲವೂ ಸಹ ಸಿಗುವಂಥದ್ದು. ಇಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ಸಹ ಅವೈಲೇಬಲ್ ಇದೆ. ಕೆಫೆ ಇದೆ, KFC ಇದೆ. ಎಲ್ಲ ಥರದ ಶಾಪ್ಗಳು, ತಿಂಡಿ ತಿನಿಸುಗಳಿಗೆ ಸಂಬಂಧಪಟ್ಟಂತಾಗ್ಬೋದು, ಎಲ್ಲ ಥರದ್ದು ವ್ಯವಸ್ಥೆ ಇರ್ತಕ್ಕಂಥದ್ದು. ಇಲ್ಲಿ ಅನ್ರಿಸರ್ವ್ಡ್ ಟಿಕೆಟ್ಸ್ಗಳು ಸಿಗುವಂಥ, ಅಂದರೆ ಕಾಯ್ದಿರಿಸದ ರಿಸರ್ವ್ಡ್ ಯಾರ್ದು ಆಗಿರೋದಿಲ್ವೋ ಅವರು ಹೋಗಿ ಅಲ್ಲೇ ಟಿಕೆಟ್ ತಗೊಳ್ಳುವಂಥ ಕೌಂಟರ್ಗಳು. ಮಿಷನ್ಸ್ಗಳಿದ್ದಾವೆ, ಒಂದು 10 ಮಿಷನ್ಸ್ ಇದ್ದಾವೆ. ಅಲ್ಲಿ ಟಿಕೆಟನ್ನು ವಿತರಣೆ ಮಾಡುವಂಥ ಮಿಷನ್ಸ್ಗಳು ಅಲ್ಲಿ ಕೊಡ್ತಾರೆ. ಒಳಗಡೆಗೆ ಹೋದರೆ ಅಲ್ಲೂ ಒಂದು 4-5 ಕೌಂಟರ್ಗಳಿದ್ದಾವೆ. ಅಲ್ಲೂ ಸಹ ಟಿಕೆಟ್ಗಳನ್ನು ಕೊಡ್ತಕ್ಕಂಥದ್ದು. ನೀವು ಯಾವ ಕಡೆ ರೈಲು, ಏನು ಎತ್ತ ಎಲ್ಲವನ್ನು ವಿಚಾರಿಸ್ಕೊಂಡು ನೋಡಿ. ಇವೆಲ್ಲ ಟಿಕೆಟನ್ನು ನೀಡುವಂಥ ಕೌಂಟರ್ಗಳು ನೋಡಿ. ಜನ ಅಲ್ಲಿ ಕ್ಯೂ ನಿಂತಿರ್ತಕ್ಕಂಥದ್ದು, ಯಾವ ಕಡೆ ಏನು ಅಂತ ಎಲ್ಲ ವಿಚಾರಿಸ್ಕೊಂಡು ಟಿಕೆಟ್ ತಗೋಬಹುದು. ಅದನ್ನು ನೋಡಿಕೊಂಡು ನಾನು ಮುಂದೆ ಕಾಟನ್ ಪೇಟೆ ರಸ್ತೆ ಕಡೆಗೆ ಹೋಗೋಣ ಅಂತ ಬಂದಿದ್ದಂಥದ್ದು. ನೋಡಿ, ಅಲ್ಲಿ ಇನ್ನೊಂದು ವಿಶೇಷವಾಗಿ ಅಲ್ಲಿ ಕಂಡಿದ್ದಂಥದ್ದು, ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿ ಹಳದಿರಾಮ್ ಅವರ ಒಂದು ಕಂಪನಿ ಕಡೆಯಿಂದ ಒಂದು ರೈಲು ಬೋಗಿಯ ಥರದಲ್ಲೇ ಒಂದು ಆರ್ಟಿಫಿಷಿಯಲ್ ಆಗಿ ಅಲ್ಲಿ ಮಾಡಿ ಅದನ್ನು ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅದು ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನು ನಾನು ಅಂಡರ್ಗ್ರೌಂಡಲ್ಲಿ ಒಂದು ಮೇನ್ ರೋಡನ್ನು ದಾಟಬೇಕಾದಂಥದ್ದು. ಅಂಡರ್ಗ್ರೌಂಡ್ ಒಳಗಡೆಗಿದ್ದಂಥ ಒಂದು ಸನ್ನಿವೇಶ ನೋಡಿ. ಅಲ್ಲಿ ಎಲ್ಲ ಥರದ ಅಂಗಡಿಗಳು, ಒಂದು ಶೂ ಇಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ಬ್ಯಾಗಿಂದ ಹಿಡಿದು, ಹಣ್ಣು ಹಂಪಲುಗಳಿಂದ ಹಿಡಿದು, ಈ ಮೊಬೈಲ್ಸ್ಗಳಿಂದ ಹಿಡಿದು ಎಲ್ಲ ಥರದ ಒಂದಿಷ್ಟು ಅಂಗಡಿಗಳನ್ನು ಅದರೊಳಗಡೆ ಇಟ್ಕೊಂಡಿರ್ತಕ್ಕಂಥ ನೋಡಿ. ಬೆಲ್ಟ್ಗಳಿದ್ದಾವೆ, ಬಟ್ಟೆಗಳಿದ್ದಾವೆ. ಇದು ಹೇಗೆ ಸರ್ಕಾರ ಅವಕಾಶ ಕೊಟ್ಟಿದೆ ಗೊತ್ತಿಲ್ಲ, ಬಟ್ ನೂರಾರು ಜನ ಅಲ್ಲಿ ಜೀವನವನ್ನು ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು, ವ್ಯಾಪಾರಗಳನ್ನು ಮಾಡಿಕೊಂಡು ಒಳ್ಳೆ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಎಲ್ಲ ಇದು ವಸ್ತುಗಳನ್ನು ಅಲ್ಲಿ ಮಾರ್ತಾ ಇದ್ದು ನೋಡಿ. ಹಣ್ಣು ಹಂಪಲು ಸಹ ಅಲ್ಲಿದೆ. ಅದನ್ನು ದಾಟಿ ಹೊರಗಡೆಗೆ ಬರ್ತಿದ್ದಂಗೆ ನಮಗೆ ಸಿಗುವಂಥದ್ದೇ BMTC ಬಸ್ ಸ್ಟ್ಯಾಂಡ್. ಬೆಂಗಳೂರು ಬಸ್ ಸ್ಟ್ಯಾಂಡ್ ಸಿಗ್ತಾ ಇರ್ತಕ್ಕಂಥದ್ದು ನೋಡಿ. ಬೆಂಗಳೂರು ನಗರ ಸಾರಿಗೆ ಬಸ್ ಸ್ಟ್ಯಾಂಡಲ್ಲಿ ಸಿಗುವಂಥದ್ದು. ಅಲ್ಲಿ ನಮ್ಗೆ ಯಾವ ರೂಟ್ ಬೇಕಾದರೂ ಬಸ್ಗಳಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಅಲ್ಲಿಂದ ಅದರ ಪಕ್ಕದಲ್ಲೇ ಇದೆ ಕೆಂಪೇಗೌಡ ಬಸ್ ನಿಲ್ದಾಣ. ಅದ್ರ ದಾರಿನಲ್ಲೇ ನೇರವಾಗಿ ಹೋದ್ರೆ ನಮ್ಗೆ ಕಾಟನ್ ಪೇಟೆ ಸಿಗುತ್ತೆ ನೋಡಿ. ಕಾಟನ್ ಪೇಟೆ ಮುಖ್ಯ ರಸ್ತೆ ಇದು, ನಾನು ಹೋಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇದರ ಇತಿಹಾಸವನ್ನು ನಾವು ತಿಳ್ಕೊಂಡ್ರೆ ಈಗಿತ್ತ ಅನಿಸುತ್ತೆ. ಇದು ಹಿಂದಿನ ಕಾಲದಲ್ಲಿದ್ದಂತಹ ಒಂದು ಹತ್ತಿ ಮಾರುಕಟ್ಟೆ. ಇದು ಹತ್ತಿ ಮಾರುಕಟ್ಟೆ, ಅದಕ್ಕೆ ಕಾಟನ್ ಪೇಟೆ ಅಂತ ಕರೆದರು. ಈಗ ಹೆಸರಲ್ಲಿ ಮಾತ್ರ ಕಾಟನ್ ಇದೆ ಅಷ್ಟೇ. ಅಲ್ಲಿ ನೋಡೋದಕ್ಕೆ, ಆ ಏರಿಯಾದಲ್ಲಿ ನೋಡೋದಕ್ಕೆ ಒಂದು ಪೀಸ್ ಕಾಟನ್ನೂ ಸಹ ಸಿಗಲ್ಲ. ಇದು ಹಿಂದಿನ ವ್ಯವಸ್ಥೆ, ಹಿಂದಿನ ಒಂದು ದೊಡ್ಡ ಇತಿಹಾಸವನ್ನು ಮರೆಯಾಗಿ ಒಂದು ಇತಿಹಾಸದ ಅಳಿದು ಹೋಗಿರತಕ್ಕಂತಹ ಒಂದು ಕಾಟನ್ ಪೇಟೆ ಇದು ಹಿಂದಿನ ಕಾಲದಲ್ಲಿದ್ದಂಥ ಒಂದು ದೊಡ್ಡ, ಬೆಂಗಳೂರಿಗೆ ಒಂದು ದೊಡ್ಡ ಹತ್ತಿ ಮಾರುಕಟ್ಟೆಯಾಗಿದ್ದಂಥದ್ದು. ಬಟ್ ಈಗ ಅಲ್ಲಿ ಆ ಸ್ಥಿತಿ ಇಲ್ಲ. ಎಲ್ಲ ಅಂಗಡಿ ಮಳಿಗೆಗಳಿದ್ದಾವೆ, ಬಿಸ್ನೆಸ್ ನಡೀತಾ ಇದೆ, ಲಾಡ್ಜ್ಗಳಿದ್ದಾವೆ, ರೆಸ್ಟೋರೆಂಟ್ಗಳಿದ್ದಾವೆ ನೋಡಿ. ಅಲ್ಲೂ ದೇವಸ್ಥಾನನೂ ಸಹ ಇತ್ತು, ಒಂದು ಆದಿನಾರಾಯಣ ಸ್ವಾಮಿ ದೇವಸ್ಥಾನನೂ ಸಹ ಅದರ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಮನೆಗಳಿದ್ದಾವೆ, ಶಾಪ್ಗಳಿದ್ದಾವೆ ನೋಡಿ. ಇವೆಲ್ಲ ಶಾಪ್ಗಳೇ, ಬರೀ ಶಾಪ್ಗಳೇ ಎಲ್ಲ. ಎಲ್ಲಿ ನೋಡಿದರೂ ಸಹ ಅಲ್ಲಿ ಒಂದೇ ಒಂದು ಹತ್ತಿಯ ಅಂಗಡಿಗಳು ಸಿಗ್ತಾ ಇಲ್ಲ. ಮಾರ್ಕೆಟ್ ಅಲ್ಲಿ ಏರಿಯಾ ನೋಡಿ ಎಷ್ಟು ಕಂಜೆಸ್ಟೆಡ್ ಆಗಿದೆ ಅಂದರೆ ತುಂಬ ಕಂಜೆಸ್ಟೆಡ್ ಆಗಿ, ತುಂಬ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಹೆಚ್ಚಿನದಾಗಿ ನನ್ನ ಕಣ್ಣಿಗೆ ಬಿದ್ದಿದ್ದೇನು ಅಂದರೆ ಊದುಗಡ್ಡಿ.
ಅಗರಬತ್ತಿ ಅಂಗಡಿಗಳಂತೂ ಯಥೇಚ್ಛವಾಗಿ ಕಂಡು ಬಂದಿದ್ದಂಥ ಸನ್ನಿವೇಶ ನಾನು ನೋಡಿದ್ದಂಥದ್ದು. ತುಂಬ ಊದುಗಡ್ಡಿಯನ್ನು ವ್ಯಾಪಾರವನ್ನು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಂಥದ್ದು ಅಂಗಡಿಗಳನ್ನು ನೋಡ್ತಾ ಇದ್ದೆ ನೋಡಿ. ಹೆಜ್ಜೆಗಳು ಪಶುಗಳು ಸಿಗ್ತಾ ಇದ್ವು ನಮಗೆ. ಕಾಟನ್ ಪೇಟೆಯ ಪಶುಗಳು ಅಂತ ನಮಗೆ ನೆನಪಾಗಬೇಕು. ಇತ್ತೀಚೆಗೆ ಯಾರೋ ಕಿಡಿಗೇಡಿಗಳು ಈ ಹಸುವಿನ ಕೆಚ್ಚಲನ್ನು ಕೊಯ್ದಿದ್ದಂಥ ಒಂದು ಸನ್ನಿವೇಶವನ್ನು ನಾವು ನೆನಪು ಮಾಡ್ಕೋಬೇಕು. ಅಲ್ಲಿ ರೋಡಲ್ಲೆಲ್ಲ ಹಸುಗಳಿದ್ದಂಥದ್ದು. ಈ ತರುಣದಲ್ಲಿ ಒಂದಿಷ್ಟು ತುಂಬ ಹಳೆಯ ಒಂದು ಇತಿಹಾಸವನ್ನು ಮರೆಸುವಂಥದ್ದು ಎಣ್ಣೆ ಅಂಗಡಿ ಆದಿಶಕ್ತಿ ದೇವಸ್ಥಾನ ಸಹ ಇಲ್ಲೇ ಇರ್ತಕ್ಕಂಥದ್ದು ನೋಡಿ. ಅದು ತುಂಬ ಪ್ರಸಿದ್ಧಿ ಇದೆ, ಗೊತ್ತಿರ್ಬೋದು ನಿಮಗೆ. ಹೆಚ್ಚಿನದಾಗಿ ನಂಗೆ ಕಂಡು ಬಂದಿದ್ದೆ ಊದುಗಡ್ಡಿ, ಅಗರಬತ್ತಿದು. ಸೊ ಅಲ್ಲಿಂದ ನೋಡಿ ಅಗರಬತ್ತಿಯನ್ನು ಹೊಸಿಯುವಂಥವ್ರಿಗೆ ರೆಡಿನೂ ಸಿಗುತ್ತೆ, ಹಿಟ್ಟು ಸಿಗುತ್ತೆ, ಎಲ್ಲ ಥರದ ಅಗರಬತ್ತಿಗೆ ಬೇಕಾದಂಥ ಎಲ್ಲ ಥರದ ಐಟಮ್ಗಳು ಸಿಗ್ತವೆ. ಇನ್ನು ಕ್ರೈಮ್ ಬ್ರಾಂಚಿನ ಒಂದು ಮೈನ್ ಬ್ರಾಂಚ್ ಅಲ್ಲಿದೆ, ಈಗ ಅದು ಬೇರೆ ಕಡೆ ಶಿಫ್ಟ್ ಆಗಿದೆ. ನಾನು ನೋಡ್ತಾ ಇದ್ದೀನಿ. ಎಲ್ಲೂ ಸಹ ಹತ್ತಿ ಮಾರ್ಕೆಟ್ ಇಲ್ಲ. ಎಲ್ಲ ಕಡೆಗೂ ಸ್ಕೂಲು, ಕಾಲೇಜ್ಗಳು, ಅಂಗಡಿಗಳು, ಹಣ್ಣಿನ ಮಳಿಗೆಗಳು ನೋಡಿ. ಇದೆಲ್ಲ ಊದುಗಡ್ಡಿಯ ಬತ್ತಿಯನ್ನು ವಹಿಸೋದಕ್ಕೆ ರೆಡಿಯಾಗಿರ್ತಕ್ಕಂಥ ಹಿಟ್ಟು. ಸೆಂಟ್ ಮೇರಿಸ್, ಜೋಸೆಫ್ ಮತ್ತು ಇಂಗ್ಲೀಷ್ ಮೀಡಿಯಮ್ಗೆ ಸಂಬಂಧಪಟ್ಟಂಥವು, ಅಪರಾಧ ಇಲಾಖೆಗಳಿಗೆ ಸಂಬಂಧಪಟ್ಟಂಥವು ಅನೇಕ ಆಫೀಸ್ಗಳೆಲ್ಲ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ಅದರಿಂದ ಮುಂದೆ ಬಂದರೆ ಇನ್ನೇನು KR ಪೇಟೆ ಸಿಗುತ್ತೆ, ಮಿಂಟೋ ಆಸ್ಪತ್ರೆ ಸಿಗುವಂಥದ್ದು, ಅಫೆಕ್ಸ್ ಬ್ಯಾಂಕ್ ಸಿಗುವಂಥದ್ದು, ಮತ್ತೊಂದು ಒಳ್ಳೊಳ್ಳೆಯ ಸರ್ಕಾರದ ಇಲಾಖೆಗಳೆಲ್ಲ ಇಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ನನ್ನ ಒಂದು ಪರ್ಸನಲ್ ಕೆಲಸಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದಂಥದ್ದು. ಅದು ಆ ಒಂದು ಕಾಟನ್ ಪೇಟೆ ರಸ್ತೆ ಮುಖಾಂತರ ಹೋಗ್ಬೇಕಾಯಿತು. ಸೊ ಆ ಸಂದರ್ಭದಲ್ಲಿ ಕಾಟನ್ ಪೇಟೆಯ ಒಂದು ಇತಿಹಾಸ ನೆನಪಿಗೆ ಬಂತು. ಇಲ್ಲೆಲ್ಲ ನಾ ಕಾಟನ್ ಮಾರ್ಕೆಟ್ ಇತ್ತಲ್ಲ, ಎಲ್ಲಿ ಏನು ಅಂತ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೂ ಕಾಣಲಿಲ್ಲ. ಸೊ ಅದನ್ನು ನಾನು ವಿಡಿಯೋಗಳ ಮುಖಾಂತರ ನನ್ನ ಅನಿಸಿಕೆಯನ್ನು ಹಂಚ್ಕೋಬೇಕು ಅನ್ನಿಸ್ತು. ಸೊ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಒಂದು ವಿಡಿಯೋವನ್ನು ಲಾಗನ್ನು ಮಾಡಿದ್ದಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ನಾನು ಕೆಂಪೇಗೌಡ ಬಸ್ ನಿಲ್ದಾಣವನ್ನು ಹಿಡಿದು ನಮ್ಮ ತುಮಕೂರಿಗೆ ಒಂದು ಅಶ್ವಮೇಧ ಗಾಡಿಯನ್ನು ಹಿಡ್ಕೊಂಡು ಬಂದಿದ್ದಂಥದ್ದು. 90 ರೂಪಾಯಿ ಟಿಕೆಟು, ಬೆಂಗಳೂರಿಂದ ತುಮಕೂರಿಗೆ ಟಿಕೆಟನ್ನು ತಗೊಂಡು ಬಸ್ ಹತ್ತಿ ಅಲ್ಲಿಂದ ಬಂದಿದ್ದಂಥದ್ದು. ಅಲ್ಲಿಂದ ಬಂದು ತುಮಕೂರಿನ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ನನ್ನ ಬೈಕನ್ನು ನಿಲ್ಲಿಸಿದ್ದೆ. ಆ ಬೈಕನ್ನು ತಗೊಂಡು ನಾನು ಮನೆಗೆ ಬಂದಿದ್ದಂಥದ್ದು. ಇಷ್ಟು ಇವತ್ತಿನ ವಿಡಿಯೋ. ಕಾಟನ್ ಪೇಟೆಯ ಒಂದು ಸ್ಥಿತಿಗತಿಗಳನ್ನು ತೋರಿಸಿದ್ದೀನಿ. ನೀವು ನೋಡಿ ಇಷ್ಟ